ಮಂಗಳೂರಿನ ಕಡಲ ಕಿನಾರಿಯಿಂದ ದೂರ ಆಳ ಸಮುದ್ರದಲ್ಲಿ ಭಾರತೀಯ ತಟರಕ್ಷಣಾ ಪಡೆ ಕೋಸ್ಟ್ ಗಾರ್ಡ್ ದಿನಾಚರಣೆಯನ್ನು ಆಚರಿಸಲಾಯಿತು. ಕೋಸ್ಟ್ ಗಾರ್ಡ್ನ ರೈಸಿಂಗ್ ಕಾರ್ಯಕ್ರಮದ ಅಂಗವಾಗಿ ಅಪಾಯಕಾರಿ ಕಾರ್ಯಾಚರಣೆಗಳ ಅಣಕು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾಗಿರುವಂತಹ ಥಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಂಡಿದ್ದು ಅಣಕು ಕಾರ್ಯಾಚರಣೆಯನ್ನ ವೀಕ್ಷಿಸಿದರು. ಐಸಿಜಿ ವಿಕ್ರಮ್ ಹಾಗೆ ಐಸಿಜಿ ಅಮರ್ಥ್ಯ, ಐಸಿಜಿ ಕಸ್ತೂರ್ಬಾ ಗಾಂಧಿ, ಐಸಿಜಿ ಸಾವಿತ್ರಿಬಾಯಿ ಪುಲೆ, ಕೋಸ್ಟ್ ಗಾರ್ಡ್ ಹೈಸ್ಟೆಡ್ ಹಡಗುಗಳು, 2 ಇಂಟರ್ಸೆಪ್ಟರ್ ಬೋಟ್ಗಳಾದಂಥ CG-44, CG-420, 2 ಡೋನಿಯಾ ಏರ್ಕ್ರಾಫ್ಟ್ ಸೇರಿದಂತೆ ಏಲೆಟ್ ಹೆಲಿಕಾಪ್ಟರ್ಗಳು ಈ ಅಣಕು ಕಾರ್ಯಾಚರಣೆಯಲ್ಲಿ ಎಲ್ಲರ ಗಮನ ಸೆಳೆದವು. ಮಂಗಳೂರಿನ ಕಡಲ ಕಿನಾರಿಯಿಂದ ಕೋಸ್ಟ್ ಗಾರ್ಡ್ ಅಣಕು ಕಾರ್ಯಾಚರಣೆಯ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕೋಸ್ಟ್ ಗಾರ್ಡ್ ಡೇ ಹಿನ್ನೆಲೆಯಲ್ಲಿ ಇವತ್ತು ಮಂಗಳೂರಿನಿಂದ ಒಂದು 15 ನಾಟಿಕಲ್ ಮೈಲ್ಸ್ ದೂರದಲ್ಲಿ ಕೋಸ್ಟ್ ಗಾರ್ಡ್ ಒಂದು ಅಣುಕು ಕಾರ್ಯಾಚರಣೆಯನ್ನು ತೋರಿಸ್ತಾ ಇರುವಂಥದ್ದು. ನಾನೀಗ ಕೋಸ್ಟ್ ಗಾರ್ಡ್ನ ವಿಕ್ರಮ್ ಎಂಬ ಒಂದು ಶಿಪ್ನಲ್ಲಿದ್ದೀನಿ. ನೀವು ನೋಡ್ಬೋದು, ಈಗ ಒಂದು 15 ನಾಟಿಕಲ್ ಮೈಲ್ಸ್ ದೂರದಲ್ಲಿ ಸಮುದ್ರದಲ್ಲಿ ರೆಸ್ಕ್ಯೂ ಆಪರೇಷನ್ ಯಾವ ರೀತಿ ಕೋಸ್ಟ್ ಗಾರ್ಡ್ ನಡೆಸುತ್ತೆ ಅನ್ನೋದನ್ನು ಈಗ ತೋರಿಸ್ತಾ ಇದ್ದಾರೆ. 3-4 ಪೆಟ್ರೋಲಿಂಗ್ ಶಿಪ್ಗಳು ಈಗಾಗಲೇ ಇದೆ, ಪೆಟ್ರೋಲಿಂಗ್ ಬೋಟ್ಸ್ಗಳು, ಕೋಸ್ಟ್ ಗಾರ್ಡ್ನ ಪೆಟ್ರೋಲಿಂಗ್ ಬೋಟ್ಸ್ಗಳಿದ್ದಾವೆ. ಈಗಾಗಲೇ ಅಪಾಯದಲ್ಲಿರುವಂತಹ ಒಂದು ಸೂಚನೆಯನ್ನು ನೀಡ್ತಾ ಇದ್ದಾರೆ. ಸಮುದ್ರದಲ್ಲಿ ಯಾರೋ ಒಬ್ಬರು ಬಿತ್ಕೊಂಡಿದ್ದಾರೆ, ಅವರು ರೆಸ್ಕ್ಯೂಗೆ ಅಂದರೆ ಎಮರ್ಜೆನ್ಸಿ ರೆಸ್ಕ್ಯೂಗೆ ಅವರು ಈಗಾಗಲೇ ಸೂಚನೆಯನ್ನು ತೋರಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೋಸ್ಟ್ ಗಾರ್ಡ್ನ ರೆಸ್ಕ್ಯೂ ಆಪರೇಷನ್ ನಡೆಸ್ತಾ ಇದ್ದಾರೆ. ಹೆಲಿಕಾಪ್ಟರ್ ಬಂದ್ಕೊಂಡು ಈಗ ರೆಸ್ಕ್ಯೂ ಆಪರೇಷನ್ ನಡೆಸ್ತಾ ಇರುವಂಥ ಸನ್ನಿವೇಶವನ್ನು ಈಗ ಕೋಸ್ಟ್ ಗಾರ್ಡ್ ಯೋಧರು ತೋರಿಸ್ತಾ ಇರುವಂಥದ್ದು. ಈಗಾಗಲೇ ಅಪಾಯದಲ್ಲಿರುವ ಒಬ್ಬ ವ್ಯಕ್ತಿ ಸಮುದ್ರದಲ್ಲಿ ಬಿದ್ದಿದ್ದಾನೆ. ಅವರು ಕೂಡ ಕೋಸ್ಟ್ ಗಾರ್ಡ್ನ ಒಬ್ಬರು ಯೋಧರು ಕೂಡ ಹೌದು. ಅವರು ಒಂದು ಅಣುಕು ಪ್ರದರ್ಶನ ತೋರಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸಮುದ್ರದಲ್ಲಿ ಬಿದ್ದಂತಹ ವ್ಯಕ್ತಿಯನ್ನ ರೆಸ್ಕ್ಯೂ ಮಾಡಲಿಕ್ಕೆ ಹೆಲಿಕಾಪ್ಟರಿಂದ ಯೋಧರು ಕೆಳಗೆ ಬರ್ತಾರೆ. ಅದರಲ್ಲಿ ಒಂದು ಕ್ರೆಡಲ್ ಥರ ನೋಡ್ಬೋದು ನೀವು, ಕ್ರೆಡಲ್ನಂತಹ ಒಂದು ವಸ್ತುವನ್ನು ಹೆಲಿಕಾಪ್ಟರಿಂದ ಕೆಳಗೆ ಇಳಿಸ್ತಾ ಇರುವಂಥದ್ದು. ಅದರಿಂದ ಈ ರೆಸ್ಕ್ಯೂ ಆಪರೇಷನ್ ನಡೆಸಲಾಗುತ್ತೆ. ಈಗಾಗಲೇ ಡೋನಿಯರ್ ಫ್ಲೈಟ್ ಕೂಡ ಬಂದು ಈ ಸನ್ನಿವೇಶವನ್ನು ಅಂದರೆ ಯಾರು ಅಪಾಯದಲ್ಲಿದ್ದಾರೆ ಅಂತಹ ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿ ಈಗಾಗಲೇ ಸಂದೇಶ ಕಳಿಸಿರುವಂಥದ್ದು. ವಿಕ್ರಮ್ ಈ ಒಂದು ಶಿಪ್ಪಿಗೆ ಈ ಒಂದು ಮಾಹಿತಿಯನ್ನು ರವಾನೆ ಮಾಡಲಾಗುತ್ತೆ. ಅಲ್ಲಿಂದ ಯೋಧರು ತಮ್ಮ ಪೆಟ್ರೋಲಿಂಗ್ ಶಿಪ್ನಿಂದ ಅಲ್ಲಿ ಬಂದ್ಕೊಂಡು ಅವರನ್ನು ರೆಸ್ಕ್ಯೂ ಮಾಡುವಂಥ ಆಪರೇಷನ್ ಇದು. ನೀವು ನೋಡ್ಬೋದು ಹೆಲಿಕಾಪ್ಟರಲ್ಲಿ ಯಾವ ರೀತಿ ಬಂದ್ಕೊಂಡು ಕ್ರೆಡಲನ್ನು ಕೆಳಗೆ ಇಳಿಸ್ತಾ ಇದ್ದಾರೆ. ಅಲ್ಲಿ ಅಪಾಯದಲ್ಲಿರುವ ವ್ಯಕ್ತಿ ಇದ್ದಾನೆ, ಅವರಿಗೆ ಹತ್ತಿರದಲ್ಲಿ ಈ ಕ್ರೆಡಲನ್ನು ಇಳಿಸ್ತಾ ಇರುವಂಥದ್ದು. ಈ ಕಾರ್ಯಾಚರಣೆ ವೀಕ್ಷಿಸಲು ಈಗಾಗಲೇ ರಾಜ್ಯಪಾಲರು ಬಂದಿದ್ದಾರೆ. ಹಾಗೆಯೇ ಉನ್ನತ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಶಿಪ್ನಲ್ಲಿದ್ದಾರೆ. ಪ್ರತಿ ವರ್ಷ ಕೋಸ್ಟ್ ಗಾರ್ಡ್ ಡೇ ದಿವಸ ಸಾರ್ವಜನಿಕರಿಗೆ ಹಾಗೆಯೇ ಇತರ ವ್ಯಕ್ತಿಗಳಿಗೆ ಈ ಒಂದು ಅಣುಕು ಪ್ರದರ್ಶನವನ್ನು ಕೋಸ್ಟ್ ಗಾರ್ಡ್ ಆಯೋಜನೆ ಮಾಡುತ್ತೆ. ಪ್ರತಿ ವರ್ಷ ಈ ರೀತಿಯ ಒಂದು ಕಾರ್ಯಾಚರಣೆ ಮೂಲಕ ತಮ್ಮ ಸಾಹಸವನ್ನು ಪ್ರದರ್ಶನ ಮಾಡುವಂತಹ ಒಂದು ದಿನ ಇದು. ಈಗ ನೋಡ್ಬೋದು ಯಾವ ರೀತಿ ರೆಸ್ಕ್ಯೂ ಮಾಡಲಾಗಿದೆ. ಕ್ರೆಡಲಲ್ಲಿ ಅಪಾಯದಲ್ಲಿರುವಂತಹ ವ್ಯಕ್ತಿಯನ್ನು ಕರ್ಕೊಂಡು ಮತ್ತೆ ಈ ಹೆಲಿಕಾಪ್ಟರ್ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಕ್ರೆಡಲನ್ನು ಮೇಲೆತ್ತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.